ಬೀದಿ ನಾಯಿಗೆ ಊಟ ಹಾಕಿದ್ದೇ ತಪ್ಪ ಅಂತ ಬೀದಿ ನಾಯಿಗೆ ಅನ್ನ ಹಾಕಿದವರು ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ ಅವರಿಗೀಗ ಬೀದಿ ನಾಯಿಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಶ್ವಾನಗಳಿಗೆ ಅನ್ನ ಹಾಕಿದ ತಪ್ಪಿಗೆ ನಿರ್ವಹಣೆಯ ಹೊಣೆ ಕೊಟ್ಟಿರುವ ವಿಚಾರವಾಗಿ ಅವರು ಅಸಮಾಧಾನಗೊಂಡಿದ್ದಾರೆ. ಶ್ವಾನ ಪ್ರಿಯನಿಗೆ ಬೈರಾ ಗ್ರಾಮ ಪಂಚಾಯಿತಿ ನೋಟಿಸ್ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಬೈರಾ ಗ್ರಾಮ ಇದು. ಬೀದಿ ನಾಯಿಗಳು ಅನಾರೋಗ್ಯ ಪೀಡಿತವಾಗಿದ್ವು ಅನ್ನೋ ಕಾರಣಕ್ಕೆ ಅಲ್ಲಿದ್ದಂತಹ ಸ್ಥಳೀಯ ವ್ಯಕ್ತಿ ಅದಕ್ಕೆ ಅನ್ನವನ್ನು ಹಾಕಿದ್ದಾರೆ. ತುಷಾರ್ ಲೋಳೆಕರ್ ಎಂಬಾತರಿಗೆ ಈಗ ಗ್ರಾಮ ಪಂಚಾಯಿತಿಯಿಂದ ನೋಟಿಸನ್ನು ಕೊಡಲಾಗಿದ್ದು, ಸಂಪೂರ್ಣವಾಗಿ ಬೀದಿ ನಾಯಿಯ ಹೊಣೆಗಾರಿಕೆ ನಿಮ್ಮದ್ದು, ನೀವು ಅದನ್ನು ನಿರ್ವಹಣೆ ಮಾಡಬೇಕು ಅಂತ ತಾಕೀತು ಮಾಡಿದ್ದಾರೆ. ಹಲವರ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು ಇದೇ ಶ್ವಾನ. ಇದೀಗ ಗ್ರಾಮ ಪಂಚಾಯಿತಿ ಆ ಕಾರಣಕ್ಕಾಗಿ ಬೀದಿ ನಾಯಿಗಳಿಗೆ ನೀವು ಊಟ ಹಾಕಿದ್ರೆ, ಎಲ್ಲಂದ್ರಲ್ಲಿ ಊಟ ಹಾಕಿದ್ರೆ ಪರ್ಟಿಕ್ಯುಲರ್ ಒಂದು ಜಾಗ ಅಂತ ಮಾಡಿರ್ತಾರೆ, ಆ ಜಾಗದಲ್ಲಿ ಊಟ ಹಾಕೋದ್ರಿಂದ ತಪ್ಪಿಲ್ಲ. ಆದರೆ ನೀವು ಸಿಕ್ಕ ಕಡೆಗಳಲ್ಲಿ ಊಟ ಹಾಕ್ತೀರಿ, ಒಂದು ರಾಶಿ ನಾಯಿಗಳಲ್ಲಿ ಬರುತ್ತೆ, ಹಾಗಾಗಿ ಈ ಕ್ರಮ ತೆಗೆದುಕೊಂಡಿದ್ದೀವಿ ಅಂತಾರೆ ಗ್ರಾಮ ಪಂಚಾಯತಿಯವರು. ಡಿಸಿ ವಿಡಿಯೋ ಎಲ್ಲರಿಗೆ ಸ್ಪ್ರೆಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದು 5-6 ತಿಂಗಳ ಮುಂಚೆ ಒಬ್ರು ನಾಯಿ ಯಾರು ಬಿಟ್ಟು ಹೋಗಿದ್ರು. ಅದು ನಮ್ಗೆ ಗೊತ್ತಿಲ್ಲ, ಯಾರು ಜನರ ಜೊತೆ ಬಂದಿದ್ರು ನಾಯಿ, ಅದೇ ಬಸ್ ಸ್ಟಾಪಿಗೆ ಬಿಟ್ಟು ಹೋಗಿದ್ರು ಯಾರು. ಅದು 3-4 ದಿವಸ ಏನು ಊಟ ಇಲ್ಲ ಹೇಳ್ತಾ ಇದ್ರು. ಬಹಳ ಅದಕ್ಕೆ ನಾವು ಅಷ್ಟೇ ಊಟ ಹಾಕಿದ್ರು. ಅದು ನಾಯಿ ಅವ್ರದ್ದು ಏನು ಅವ್ರದ್ದು ಮನುಷ್ಯತ್ವ ಇದೆ. ಒಂದ್ಸಲ ಯಾರು ಊಟ ಹಾಕಿದ್ರೆ ಅವ್ರ ಕಡೆ ಅವರು ಹೋಗ್ತಾರೆ. ಅದೇ ತರ ಅವರು ನಮ್ಮ ಮನೆಗೆ ಊಟ, ನಮ್ಮ ಉಳಿದ ಎಲ್ಲ ಊಟ ನಾವು ಅವರಿಗೆ ಹಾಕ್ತಾ ಇದ್ರು. ಅದೇ ಅವರು ಏನಾಗಿದೆ 2 ತಿಂಗಳಿಂದ ಯಾರಿಗೆ ಕಚ್ತಾ ಇದೆ, ಯಾಕೆಂದ್ರೆ ಅವ್ರದ್ದು ಸ್ಟೆರಿಲೈಸೇಷನ್ ಆಗ್ಲಿಲ್ಲ. ನಾವು ಬಹಳ ಸಲ ಅನಿಮಲ್ ರೆಸ್ಕ್ಯೂ ಟೀಮಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಆದ್ರೆ ನಮ್ಮ ಪಂಚಾಯತಿ ಕಡೆಯಿಂದ ಮತ್ತೆ ನಮ್ಮ ಊರ್ ಜನ ಕಡೆಯಿಂದ ನಮ್ಗೆ ಪ್ರೆಷರ್ ಆಗ್ತಾ ಇದೆ. ನೀವು ಸಾಕಿದ ನಾಯಿ ನೀವೇ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕಂತ ಪಂಚಾಯತಿ ಕೂಡ ನಮ್ಗೆ ನೋಟಿಸ್ ಕಳಿಸಿದ್ದಾರೆ. ಇದು ನಾವು ನೋಟಿಸ್ ಕೂಡ ಡಿಸಿ ಮತ್ತು ತಹಸೀಲ್ದಾರಿಗೆ ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಇವತ್ತೇ ಕೊಟ್ಟಿದ್ದೇನೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಡಿಸಿ ಮತ್ತು ತಹಸೀಲ್ದಾರರಿಗೆ, ಅವ್ರ ನಾಯಿ ಎಂದು ರೆಸ್ಕ್ಯೂ ಟೀಮ್ದಿಂದ ಬೇಗನೆ ರೆಸ್ಕ್ಯೂ ಮಾಡಿದ್ದು. ಯಾಕಂದ್ರೆ ಅವರು ಬಹಳ ಜನರಿಗೆ ಕಟ್ತಾ ಮತ್ತೆ ಜನರು ನಮ್ಗೆ ರಿಕ್ವೆಸ್ಟ್ ಪದೇ ಪದೇ ಪ್ರೆಷರ್ ಆಗ್ತಾ ಇದ್ದಾರೆ, ಅವರಿಗೇನು ವಿಷ ಹಾಕಿ ಗುಳಿಗೆ ಹಾಕಿ ಫೈರ್ ಮಾಡಿ ಅಂತ. ಆದ್ರೆ ನಮ್ಮ ಕಡೆಯಿಂದ ಹಾಕೋದಿಲ್ಲ. ನಾವು ಅಷ್ಟೇ ನಮ್ಮ ಮನುಷ್ಯತೆಯಿಂದ ಅವ್ರ ನಾಯಿಗೆ ನಮ್ಮ ಮನೆಯಲ್ಲಿ ಉಳಿದನ್ನ ಹಾಕ್ತೀನಿ ಅಷ್ಟೇ. ನಾವು ಒಂದು ಪಾಪ ಮಾಡಿದ್ದೇನೆ, ಆ ಪಾಪಿಗೆ ನಮ್ಗೆ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾರೆ.